ಒಂದೇ ನಿಮಿಷ ಪ್ರಿಯಾಂಕಾ ಹೇಳಿದ್ರು ಅನುಮಾನದ ಮೇಲೆ ಏನು ಮಾಡಕ್ ಬರಲ್ಲ ಅಂತ. ಅವ್ರಿಗೆ ಮೋಸ್ಟ್ಲಿ ನೆಕ್ಸ್ಟ್ ಹೋಮ್ ಏನಾನ ಕೊಟ್ರೆ ಗೊತ್ತಾಗುತ್ತೆ. ತನಿಖೆ ಮಾಡೋದಲ್ಲ ಅನುಮಾನದ ಮೇಲೆನೆ, ಅದು ಕಂಪ್ಲೇಂಟ್ ಅನುಮಾನದ ಮೇಲೆನೆ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ ಏನಂದ್ರೆ ಮಾಡ್ತಾರಲ್ಲ ಸೋಮೋಟೋ. ಅಧ್ಯಕ್ಷರೇ, ತಮ್ಮ ಮುಖಾಂತರ ಪ್ರತಿಪಕ್ಷದಲ್ಲಿ ಕೇಳುವುದೇನಂದ್ರೆ, ಈಗಾಗಲೇ ಯುವಕರು ನೇಮಕಾತಿಗಳು ಆಗಿಲ್ಲ ಅಂತ ಆಕ್ರೋಶದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಅಂತಿಮ ಹಂತಕ್ಕೆ ಬಂದಿರುವಂತ ಒಂದು ಪಟ್ಟಿಯನ್ನ ನಾವು ರದ್ದು ಮಾಡಿ ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಮತ್ತೆ 1.5 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ತಪ್ಪಾಗಿದ್ದನ್ನು ಸಹ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಏನಾದ್ರೂ ತಪ್ಪಾಗಿದ್ರೆ ಅದನ್ನ ನಾವು ಅಂತ ಸಂದರ್ಭದಲ್ಲಿ ಆ ತೀರ್ಮಾನ ತಗೊಳ್ಳೋಣ. ಆದ್ರೆ ಈಗ ಏನಾದ್ರೂ ನಾವು ಅದನ್ನ ರದ್ದು ಮಾಡಕ್ ಹೋದ್ರೆ ಇದರಿಂದ ಬಾಧಿತರಾಗೋರು ಅದೇ ಯುವಕರು ಯುವತಿಯರಾಗ್ತಾರೆ. ಇನ್ನು 2 ವರ್ಷ ಮುಂದಕ್ಕೆ ಹೋದ್ರೆ ರಿಕ್ರೂಟ್ಮೆಂಟ್ ಅವರ ಆಕ್ರೋಶ ನೀವು ಫೇಸ್ ಮಾಡಕ್ಕಾಗಲ್ಲ, ನಾವು ಫೇಸ್ ಮಾಡಕ್ಕಾಗಲ್ಲ. ಅಲ್ಲ, 2 ವರ್ಷ ನಾನು ಇಷ್ಟೇ ಕೇಳ್ತಾ ಇದ್ದೇನೆ. SIT ಮಾಡಿ ಎನ್ಕ್ವೈರಿ ಮಾಡ್ರಿ, ಪನಿಷ್ಮೆಂಟ್ ಮಾಡ್ರಿ. ಲೆಟ್ ಅಸ್ ಕಾಶಿಯಸ್ಲಿ. ಒಂದು ನಿಮಿಷ ಶ್ರೋತ ಐ ಫುಲ್ಲಿ ಅಗ್ರಿ. ನಾವು ಯಾವುದೋ ಒಂದು ರೂಮ್, ನೀವೊಂದು ಮಾತಾಡಿದ್ರಿ, ಒಂದು ರೂಮ್ ಇಂದ ಮಾತ್ರ ತಗೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನಾದ್ರು ಇದಕ್ಕೆ ಇನ್ನಷ್ಟು ಆಧಾರ ಬಂದರೆ ವಿ ಆರ್ ಓಪನ್ ಫಾರ್ ಇಟ್ ಅಂತ ಹೇಳಿದ್ರೆ ಖಂಡಿತ ಇನ್ನ 3-4 ದಿವಸದಲ್ಲಿ ಈ ಯುವಕರ ನಡುವೆ ಯಾವ್ಯಾವ ಕಾರಣಕ್ಕೋಸ್ಕರ ಈ ಮೇನ್ ಎಕ್ಸಾಮ್ ಅಲ್ಲಿ ಬಹಳ ಹೇರಾಫೇರಿ ಆಗಿದೆ ಅಂತ ಅನ್ಸಿದೆ, ಆ ಗ್ರೌಂಡ್ ನಾನು ನಿಮ್ಗೆ ಕೊಡ್ತೀನಿ. ಅದನ್ನು ಆಧರಿಸಿ ಮುಂದಿನ ಕ್ರಮ ನೀವು ತಗೊಳ್ಳಿ. ಓಕೆ. ಸೊ ಈಗ ಈ ಚರ್ಚೆ ಮುಕ್ತಾಯಗೊಂಡು ಸದನ ಸಮಿತಿಯನ್ನು ರಚಿಸುವ ತೀರ್ಮಾನ ಇದೆ. ಒಂದು ಹೇಳಿದ್ದೀವಿ ಇಲ್ಲ ಹೇಳಿದ್ದೀವಿ, ಅವ್ರು ಹೇಳ್ಬೇಕಷ್ಟೇ, ನಾನು ಹೇಳಾಗಿದೆ ಹೇಳಿದೆ ಅಲ್ಲ. ಅದೇ ಈಗ ಸರ್ಕಾರ ಕೂಡ ಸದನ ಸಮಿತಿ ಮಾಡಲಿಕ್ಕೆ ಅದನ್ನು ಸೂಚಿಸಿದ್ದಾರೆ, ನೀವು ಅದನ್ನು ಒಪ್ಪಿದ್ದೀರಿ. ಆದ ಅತಿ ಶೀಘ್ರದಲ್ಲೇ ವಿಧಾನಸಭೆ ಸದನ ಸಮಿತಿಯನ್ನು ರಚಿಸಲಾಗುವುದು. ಯಾವುದು ಒಂದದು ಸುಮ್ಮನೆ ಮಾಡಕ್ಕಾಗಲ್ಲ. ನಾಯಕರೇ ಏನೋ ಆಗಿದೆ ಅಂತ ಹೇಳಿ ನೀವು ಮಾಡಲ್ಲ. ನಾಯಕರೇ ನೀವು ಹಂಗನೌನ್ಸ್ ಏನಾಗಿದೆ ಇಲ್ವಾ ಅದನ್ನ ಹೇಗೆ ಸರಿಪಡಿಸಬೇಕಂತ ಹೇಳಿಕೊಂಡು ಸದಸ್ಯರ ಸಲಹೆ ಸೂಚನೆ ತಕೊಂಡು. ಅಧ್ಯಕ್ಷರೇ, ಸದನ ಸಮಿತಿ ಮತ್ತಷ್ಟು ಸುಧಾರಣೆ ತರಲಿಕ್ಕೆ ಸಲಹೆಗಳು ಕೊಡ್ಲಿಕ್ಕೆ ಅನ್ನೋದು ವೆರಿ ಕ್ಲಿಯರ್. ಓಕೆ. ಹಾಗೆ ಕುಹಕವಾದ ಒಂದು ಸಂತೆ ಕೃಷ್ಣ ಬೈರೇಗೌಡರು ಬದಲು ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಟ್ಟು ಅದು ಮತ್ತೆ ನಿಜವಾಗ್ಲೂ ಕೂಡ ಇವತ್ತು KPSC ನಾವು ಮುಚ್ಚಿಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗ ಕೈಲಿ ಕೊಡ್ಸಿದ್ರೆ ಗ್ಯಾರಂಟಿ ಆಯ್ತು, ಕೋಪ ಆಯ್ತು ಅವ್ರಿಗೆ. ಈಗ ಒಂದು ಸಮಿತಿ ಸುಧಾರಣೆ ಮಾಡೋದಕ್ಕಾಯ್ತು, ಪನಿಷ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರಿ? ಆರಾಮಾಗಿರ್ತಾ ಇದ್ರಿ. ಅಲ್ಲ ಅಧ್ಯಕ್ಷರೇ, ಸಂವಿಧಾನದಲ್ಲಿ ಚೌಕಟ್ಟಿನಲ್ಲೇ ಮಾಡ್ಬೇಕು. ನಾನು ಸಂವಿಧಾನನು ಹೇಗಿದೆ, ಇಫ್ ದ ಲೆಜಿಸ್ಲೇಟರ್ಸ್ ವಾಂಟ್ ಪಾರ್ಲಿಮೆಂಟ್ ತರಬಹುದು. ದಟ್ ಇಸ್ ವೈ ವಿ ಆರ್ ಲೆಜಿಸ್ಲೇಟರ್ಸ್, ವಿ ಲೆಜಿಸ್ಲೇಟ್. ಶಾಸನ ಮಾಡೋದೇ ಶಾಸಕರ ಕೆಲಸ, ಅದು ಬಿಟ್ಟಿನೆಲ್ಲ ಮಾಡ್ತಾ ಇದೀವಿ ನಾವು. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ಎಲ್ಲರೂ ಬೇರೆ ಬೇರೆಯವ್ರ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ 1 ನಿಮಿಷ ತಗೋತೀನಿ ಮಾನ್ಯ ಅಧ್ಯಕ್ಷರೇ. ಶಾಸಕರು ಮಾಡಬೇಕಾಗಿರೋದು ಶಾಸನ ಬಿಟ್ಟು ಎಕ್ಸಿಕ್ಯೂಟಿವ್ ಜಾಬ್ ಮಾಡ್ತಾ ಇದ್ದೀವಿ. ಅಂದ್ರೆ ಏನು ಟೆಂಡರ್ ಎಲ್ಲ ಇದೆ, ಯಾವ ಹಂತದಲ್ಲಿದೆ, ಯಾರಿಗೆ ಮಾಡೋದು, ಇದು ಎಕ್ಸಿಕ್ಯೂಟಿವ್ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಹೆಂಗಾನ ಇವ್ರು ಮಾಡ್ತಾ ಇದಾರೆ ಅಂತ ಆರಾಮಾಗಿದ್ದಾರೆ. ಜುಡಿಷಿಯರಿ ಅವರು ಜುಡಿಷಿಯಲ್ ಇನ್ ದ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಅವರು ಶಾಸನ ಮಾಡ್ತಾ ಇದ್ದಾರೆ. ಮೀಡಿಯಾದವರು ಇನ್ ದ ಗಾರ್ಬ್ ಆಫ್ ರೈಟ್ ಏನು ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್, ಅದು ಇದು ಅಂದ್ಬಿಟ್ಟು ಅವರು ಜುಡಿಷಿಯರಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ಅಕ್ಯೂಸ್ ಮಾಡ್ತಾರೆ, ರಾತ್ರಿ ಪ್ರೈಮ್ ಟೈಮಿಗೆ ಗಲ್ಲಿಗೇರಿಸ್ತಾರೆ. ಸೊ nobody is doing our job. That is why this problem. ನೀವೆಲ್ಲ ಇಷ್ಟು ಆರಾಮದಲ್ಲಿ ಅಂತ ಹೇಳಿದ್ರೆ ಸಂಜೆ ತನಕ ನಡೆಸಬಹುದಿತ್ತು ಅಧಿವೇಶನವನ್ನು. ಈಗ ಆರಾಮದ ಇಷ್ಟು ಇದ್ರೆ ಅಧಿವೇಶನ ಮಧ್ಯಾಹ್ನ ಅಲ್ಲ, ಸಂಜೆ ತನಕ ನಡೆಸಬಹುದಿತ್ತು ಅಂತ. ಇಲ್ಲ, ನಾವೇನು ಹೇಳ್ತಾ ಇದ್ದೇವೆ, ಎವ್ರಿಬಡಿ ಇಸ್ ಡೂಯಿಂಗ್ ಅದರ್ ಪೀಪಲ್ಸ್ ಜಾಬ್, ದಟ್ ಇಸ್ ದ ಪ್ರಾಬ್ಲಮ್. ಆಯ್ತು, ಈಗ ಕೆಲಸ ಮಾಡಿದ್ರೆ ಹೇಳ್ತಾ ಇದ್ರಲ್ಲ ಸರ್, KPSC ಮುಚ್ಚಬೇಕಾದ್ರೆ ಮುಚ್ಚಬಹುದು, ಶಾಸನ ಮುಗಿತಲ್ಲ.